ಆರ್ಎಸ್ಎಸ್ ಚಟುವಟಿಕೆಗಳನ್ನು ಸರ್ಕಾರಿ ಮತ್ತು ಸಾರ್ವಜನಿಕ ಜಾಗಗಳಲ್ಲಿ ನಿಯಂತ್ರಿಸುವ ಮಸೂದೆಯೊಂದು ಬರುವ ಸಾಧ್ಯತೆ ದಟ್ಟವಾಗಿದೆ. ಇದರ ರೂಪುರೇಷೆಗಳನ್ನು ಗೃಹ ಇಲಾಖೆ ಮಾಡುತ್ತದೆ. ಇದರ ಬಗ್ಗೆ ಬಿಜೆಪಿ ಅವರು ಸಿಟ್ಟಿಗೆದ್ದು ಮಾತಾಡಿದ್ದಾರೆ. ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳೇ ಪ್ರತಿಕ್ರಿಯೆ ಕೊಟ್ಟು, ಯಾರೇ ಆಗಲಿ ರಸ್ತೆಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಅನುಮತಿ ಪಡ್ಕೊಳ್ಬೇಕು, ಪಾರ್ಟಿ ಪಕ್ಷ ಮತ್ತೊಂದು ಅಂತೇನಿಲ್ಲ. ನಮ್ಮ ಕೃಷ್ಣ ಬೈರೇಗೌಡ ಅವರು ಫ್ರೀಡಂ ಹಬ್ಬ ಮಾಡ್ತಾ ಇದ್ದಾರೆ, ಅವರು ಅರ್ಜಿ ಹಾಕಿದ್ದಾರೆ. ಯಾರು ಬಂದ್ರು ಹೋದ್ರು ಎಷ್ಟು ಜನ ಇದ್ರು ಅನ್ನೋ ಲೆಕ್ಕ ಇರಬೇಕು ಅಂದ್ರು. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು, ಬಿಜೆಪಿ ಅವರು ಬಿಲ್ಲನ್ನು ಇನ್ನೂ ಸಂಪೂರ್ಣವಾಗಿ ಓದಿಲ್ಲ, ಸಚಿವ ಸಂಪುಟದಲ್ಲಿ ಒಪ್ಪಿಗೆ ತಗೊಂಡಿದ್ದೀವಿ, ಸದನಕ್ಕೆ ಬಂದ ಮೇಲೆ ಓದ್ಲಿ ಅಂದ್ರು. ಅದು ಯಾರು ಅಲ್ಲ, ಯಾರೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕು, ತಗೋಬೇಕು ಅಂತ ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳ್ದೆ ಕೇಳದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ ಎಲ್ಲೇ ಆಗಲಿ ಏನು ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನು ಮಾಡಿಸ್ತಾ ಇದ್ವಿ, ಫ್ರೀಡಂ ಪಾರ್ಕ್. ಅವರು ಪರ್ಮಿಷನ್ ತಗೊಂಡು ಪೊಲೀಸಿಗೆ ಬರೋದು, ಏನು ಎಷ್ಟು ಜನ ಬೇಕು, SC ಬಂದು ಬೇಕು, ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇನಿಲ್ಲ. ಓದಿ ನೋಡಿ ಅದರಲ್ಲಿ ಏನಾದರೂ ಲೋಪ ಇದ್ದರೆ ದಯವಿಟ್ಟು ಅದನ್ನು ಸದನದಲ್ಲಿ ಚರ್ಚೆ ಮಾಡಿ, ತಪ್ಪಿದ್ರೆ ತಿದ್ಕೊಳ್ಳೋಣ. ಅದಕ್ಕೇನಂತ ಇಂಟ್ರಡ್ಯೂಸ್ ಆಗಲಿ, ಚರ್ಚೆ ಮಾಡಲಿ, ಅವ್ರದ್ದೇನಾದರೂ ಸಲಹೆ ಇದ್ದರೆ ಅದನ್ನು ತೊಗೊಳೋಣ, ಅದನ್ನು ಇನ್ಕ್ಲೂಡ್ ಮಾಡೋಣ, ಅಮೆಂಡ್ ಮಾಡೋಣ ಬಿಲ್ಲನ್ನು. ಆದರೆ ವಿಧೇಯಕನೇ ಬಂದಿಲ್ಲ, ಇವರಾಗಲೇ ಅವ್ರ ವಿರುದ್ಧವಾಗಿದೆ, ಇವ್ರ ವಿರುದ್ಧ ಪರ ಇದೆ ಅಂತ ಹೇಳಿದ್ರೆ ಏನರ್ಥ? ಇದು ಬಿಲ್ಲು ಯಾರ ವಿರುದ್ಧನೂ ಅಲ್ಲ. ನೀವೇ ಹೇಳಿ, ಸರ್ಕಾರಿ ಜಾಗಗಳನ್ನು ಖಾಸಗಿ ವ್ಯಕ್ತಿಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಪರ್ಮಿಷನ್ ಇರಲಾರ್ದೆ ಉಪಯೋಗ ಮಾಡೋದು ಸರಿನಾ ಹೇಳಿ? ನೀವೇ ಇದು ಒಳ್ಳೆ ಕಥೆ ಆಯ್ತಲ್ಲಪ್ಪ. ನಾನು ಜೀವ ಬೆದರಿಕೆ ಹಾಕಿರೋದು ನನಗೆ. ಈಗ ಇಡೀ BJP ಅವ್ರು ಯಾಕೆ ಮುಗಿದು ಬೀಳ್ತಾ ಇದ್ದಾರೆ ನನ್ನ ಮೇಲೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.